ಪ್ರಶ್ನೆ ಲಗ್ನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಶ್ನೆ ಲಗ್ನದ ಒಂದು ಮಹತ್ವ ಹಾಗೂ ಅದರ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಬರ್ತಾ ಬರ್ತಾ ಅದರ ಬಗ್ಗೆ ಏನಾದರೂ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಸಾರ್ವಜನಿಕರು ಅಥವಾ ಕೇಳ್ಬೋದು. ಈಗ ಏನಂದರೆ ಈ ಪ್ರಶ್ನೆ ಲಗ್ನಕ್ಕೆ ತುಂಬ ಫಾಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಫಾಸ್ಟ್ ರಿಸಲ್ಟ್ಸು ಈ ಪ್ರಶ್ನೆ ಲಗ್ನದಲ್ಲಿ ನಾವು ತಿಳಿದುಕೊಳ್ಬೋದು. ಮುಖ್ಯವಾಗಿ ಇದು ಕೆಲವೊಮ್ಮೆ ಡೇ ಟು ಟೈಮ್ ಪ್ಲೇಸ್ ಆಫ್ ಬರ್ತ್ ಇಲ್ಲದೆ ಇದ್ದಾಗ ಈ ಥರ ಪ್ರಶ್ನೆ ಲಗ್ನ ಮಾಡಿ ಕೆಲವು ಆ ಒಂದು ಅವ್ರು ಬರೋಂಥ ಸಮಯದಲ್ಲಿ ಏನು ಪ್ರಶ್ನೆ ಇಟ್ಕೊಂಡು ಬಂದಿರ್ತಾರೆ ಮತ್ತು ಆವಾಗ ಗ್ರಹಸ್ಥಿತಿಗಳು ಏನು ನಡೀತಾ ಇರುತ್ತೆ ಅದರ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನು ಕೇಳತಕ್ಕಂಥ ಒಂದು ಅಂದರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೆ ಇದು ಎಷ್ಟೋ ಸಹಕಾರಿಯಾಗುತ್ತೆ. ಮತ್ತು ಜಾತಕರಿಗೆ ಡೇಟ್, ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಮೂರು ಇದ್ದಾಗ ಅವರಿಗೆ ಪ್ರಶ್ನೆಗಳನ್ನು ಅವ್ರಿಗೆ ಉತ್ತರ ಕೊಡೋದಕ್ಕೆ ಕೂಡ ಈ ಪ್ರಶ್ನೆ ಲಗ್ನ ಅನ್ನೋದು ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈ ಪ್ರಶ್ನೆ ಲಗ್ನ ನಾವು ಹೇಳ್ತಾ ಇರೋ ಪ್ರಶ್ನೆ ಲಗ್ನಕ್ಕೂ ಆಮೇಲೆ ಈ ಕೇರಳೀಯ ಮಾದರಿಯ ಹಾಗೂ ವೀಳ್ಯದೆಲೆ ಪ್ರಶ್ನೆ, ಅಷ್ಟಮಂಗಲ ಮತ್ತು ಕಬಡೆ ಹಾಕಿ ಪ್ರಶ್ನೆ ಹೇಳೋದು ಇದಕ್ಕೂ ತುಂಬ ಚೇಂಜಸ್ ಇರುತ್ತೆ. ಸ್ವಲ್ಪ ಹೋಲಿಕೆ ಕಂಡು ಬರ್ಬೋದು ಅಷ್ಟೇ ಹೊರತು ಇದು ನಾವೇ ಒಂದು ಸಿದ್ಧಪಡಿಸಿಕೊಂಡು ನಮ್ಮ ಗುರುಗಳ ಬಳಿಯಲ್ಲಿ ಅಭ್ಯಾಸ ಮಾಡುವಾಗ ಹಾಗೂ ನಾಡಿ ಜ್ಯೋತಿಷ್ಯದ ಪ್ರಕಾರ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಮತ್ತು ವೈದಿಕ ಜ್ಯೋತಿಷ್ಯದ ರೀತಿಯ ಪ್ರಶ್ನೆಗಳನ್ನು ನಾವು ನೋಡಿ ಅರ್ಥ ಮಾಡಿಕೊಂಡು ಒಂದು 24 ವರ್ಷದ ಅನುಭವದ ಆಧಾರದ ಮೇಲೆ ನಾವು ಈ ಪ್ರಶ್ನೆ ಲಗ್ನವನ್ನು ವಿಶೇಷವಾಗಿ ನಮ್ಮ ಬಳಿಯಲ್ಲಿ ಬರುವ ಪ್ರಶ್ನಕರ್ತರಿಗೆ ಅವರಿಗೆ ಅನುಕೂಲವಾಗಲಿಕ್ಕೆ ನಾವು ಇದನ್ನು ಸಿದ್ಧಪಡಿಸಿಕೊಂಡಿರುವ ಕ್ರಮ ಅಂತ ಹೇಳ್ಬೋದು. ಏಕೆಂದರೆ ಇದು ಎಷ್ಟೋ ಡಿಫ್ರೆನ್ಸಸ್ ಬರುತ್ತೆ. ಕೆಲವರು ಹೇಳ್ತಾರೆ ಇದು ಕೇರಳ ಪ್ರಶ್ನೆ ಮಾದರಿ ಥರ ಇಲ್ಲ, ಅಷ್ಟಮಂಗಲ ಪ್ರಶ್ನೆ ಥರ ಇಲ್ಲ, ಒಂದು ಅಷ್ಟು ಹೂವು ಎಲ್ಲ ಹಾಕಿ ಇದು ಮಾಡಿ, ಇದು ಏನೂ ಇಲ್ಲ. ಇದೇನೆಂದರೆ ಆ ಟೈಮಿಗೆ ಯಾರು ಬರ್ತಾರೆ ಆ ಟೈಮ್ಗೆ ಏನೋ ಒಂದು ಪ್ರಶ್ನೆ ಬರುತ್ತೆ, ಅದನ್ನು ಕೇಳೋದಕ್ಕೆ ನಮ್ಮ ಹತ್ರ ಬರ್ತಾರೆ. ಆಗ ನಾವು ಪ್ರಶ್ನೆ ಲಗ್ನ ಹಾಕಿ ಅವರ ಸಮಸ್ಯೆಗಳಿಗೆ ಏನು ಗ್ರಹಗಳು ಸೂಚಿಸ್ತವೆ ಅದನ್ನು ಪರಿಹಾರ ಮಾಡೋದಕ್ಕೆ, ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ನಾವು ಮಾಡುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೇನು ಅಂದರೆ ಡೇ ಟು ಟೈಮು, ಪ್ಲೇಸ್ ಆಫ್ ಬರ್ತು ಎಕ್ಸಾಕ್ಟಾಗಿದ್ದರೆ ತುಂಬ ಅನುಕೂಲ. ಅಕಸ್ಮಾತ್ ಅದಿಲ್ಲ ಅಂದರೆ ಕೂಡ ನಾವು ಪ್ರಶ್ನಕರ್ತರ ಬಳಿಯಲ್ಲಿ ಅವರು ಬಂದಿರೋವಂಥ ಸಮಯಕ್ಕೆ ಕುಂಡಲಿಯನ್ನು ರಚನೆ ಮಾಡಿಕೊಂಡು ನಾವು ಪರಸ್ಪರ ಡಿಸ್ಕಷನ್ ಮೂಲಕ ಅದನ್ನು ಒಂದು ಉತ್ತರವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಕೂಡ ಇದರಲ್ಲಿ ಅವಕಾಶ ಇರುತ್ತೆ.